ರಾಜ್ಯದ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಅವ್ಯವಹಾರ ಪ್ರಕರಣದಲ್ಲಿ ಆರೋಪ ಎದುರಿಸುತ್ತಿರುವ ಸಚಿವ ಬಿ ನಾಗೇಂದ್ರ ಅವರನ್ನು ತಕ್ಷಣ ಸಚಿವ ಸಂಪುಟದಿಂದ ವಜಾಗೊಳಿಸಿ ಪ್ರಕರಣದ ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿ ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಿಂದುಳಿದ ವರ್ಗದ ಸಚಿವರಾಗಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣವನ್ನ ಮಾಡಿ ಸ್ವತಃ ಸಿದ್ದರಾಮಯ್ಯನವರ ಸದನದಲ್ಲಿ ಒಪ್ಪಿಕೊಂಡಾರ 100 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ. ಆ ಹಗರಣದ ಹಣವನ್ನ ಇವತ್ತು ಅನ್ಯ ರಾಜ್ಯಗಳ ಚುನಾವಣೆಗೆ ಇವತ್ತು ಬಿ ನಾಗೇಂದ್ರ ಅವರು ಕಳಿಸಿದ ಒಂದು ಪ್ರತಿಫಲವಾಗಿ ಇಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಲೂಟಿ ಹೊಡೆದು ಆ ಹೈಕಮಾಂಡ್ಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟಂತ ಬಿ ನಾಗೇಂದ್ರ ಅವರಿಗೆ ಇವತ್ತು ಮಣೆ ಹಾಕಿದಂತ ಕಾಂಗ್ರೆಸ್ನ ಹೈಕಮಾಂಡ್ಗೂ ಸ್ವತಃ ಭ್ರಷ್ಟಾಚಾರದಲ್ಲಿ ಮುಳುಗಿ ಭ್ರಷ್ಟಾಚಾರದಲ್ಲಿ ಜೈಲಿಗೆ ಸೇರಿದಂತ ಈ ನಾಡಿನ ಮುಖ್ಯಮಂತ್ರಿಗಳು ಮತ್ತೆ ಭ್ರಷ್ಟ ಸಚಿವನಿಗೆ ಮಣೆ ಹಾಕಿ ಇವತ್ತು ಸಚಿವರನ್ನಾಗಿ ಏನ್ ನೇಮಕ ಮಾಡಿಕೊಟ್ಟಿದ್ದಾರೆ ಬಿ ನಾಗೇಂದ್ರ ಅವರನ್ನ ತಕ್ಷಣ ಸರ್ಕಾರದಿಂದ ಅವರ ಸಚಿವ ಸಂಪುಟದಿಂದ ಅವ್ರನ್ನ ವಜಾ ಮಾಡಬೇಕು. ಏನು ಭ್ರಷ್ಟಾಚಾರದಲ್ಲಿ ಸಿಲುಕಿ ಇವತ್ತು ಜೈಲ ವಾಸ ಮಾಡಿದಂತ ಬಿ ನಾಗೇಂದ್ರ ಅವರು ಮತ್ತೆ ಅವರಿಗೆ ಸಚಿವ ಸ್ಥಾನ ಕೊಡುವ ಮುಖಾಂತರ ಮತ್ತೆ ಇವತ್ತು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕವನ್ನ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೀಡ್ತಾ ಇದೆ. ಈ ಭ್ರಷ್ಟಾಚಾರ ಸಲಿಕಿದಂತ ಬಿ ನಾಗೇಂದ್ರ ತಕ್ಷಣ ವಜಾ ಮಾಡಬೇಕು. ನೈತಿಕ ಹೊಣೆ ಅವರ ರಾಜೀನಾಮೆ ಕೊಡ್ಬೇಕು. ನಾ ಈ ಪದವಿಗೆ ನಾ ಅನರ್ಹದೇನಿ, ನಾ ದೋಷ ಮುಕ್ತವಾಗಿ ಬಂದ ನಂತರ ನಾನು ಸಚಿವರನ್ನಾಗಿ ಮಾಡ್ಬೇಕಂತ ಬಿ ನಾಗೇಂದ್ರ ಅವರು ಹೇಳ್ಬೇಕಾಗಿತ್ತು. ಎಲ್ಲಾರ ಸ್ವತಃ ಮುಖ್ಯಮಂತ್ರಿಗಳು ನೀವು ಆರೋಪ ಹೊತ್ತಿದ್ರೆ ರಾಜೀನಾಮೆ ಕೊಟ್ಟಿದ್ದೀರಿ, ನೀವು ಆರೋಪದಿಂದ ಮುಕ್ತರಾಗಿದಾಗ ನಿಮ್ಮನ್ನ ಸಚಿವ ಸಂಪುಟ ನಾವು ಮತ್ತೆ ತಗೋತೀವಿ ಅಂತೇಳಿ ಅವ್ರು ಹೇಳ್ಬೇಕು. ಇನ್ನ ಈ ಕೇಸ್ ಎನ್ಕ್ವೈರಿ ಅದ, ಇನ್ನ ಈ ಕೇಸ್ ತನಿಖೆ ಒಳಗದ, ಇನ್ನ ತನಿಖೆ ಒಳಗೆ ಇದ್ದಾಗಲೇನ ಅವ್ರು ಸಚಿವರನ್ನಾಗಿ ಮಾಡಿದಾರೆ. ಯಾಕಂದ್ರ ಆ ತನಿಖೆಗೂ ಕೂಡ ದುಷ್ಪರಿಣಾಮ ಆಗ್ತದ. ಅದಕ್ಕ ತಕ್ಷಣ ಅವ್ರು ರಾಜೀನಾಮೆ ಕೊಡ್ಬೇಕು, ಇಲ್ಲರ ಸಚಿವ ಸಂಪುಟದಿಂದ ಅವ್ರನ್ನ ವಜಾ ಮಾಡ್ಬೇಕಂತ ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಜಿಲ್ಲೆಯಿಂದ ಇವತ್ತು ಕಾರ್ಯಕರ್ತರು ನಮ್ಮೆಲ್ಲಾ ಮುಖಂಡರೊಂದಿಗೆ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಒಂದ್ ವೇಳೆ ಅವ್ರ ರಾಜೀನಾಮೆ ಕೊಡ್ಲಿಲ್ಲ ಅಂತಂದ್ರ, ಒಂದ್ ವೇಳೆ ಅವ್ರನ್ನ ಸಚಿವ ಸಂಪುಟ ವಜಾ ಮಾಡಿಲ್ಲ ಅಂದ್ರ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಉಗ್ರವಾದ ಹೋರಾಟವನ್ನ ಕೈಗೊಳ್ತಾ ಅನ್ನುವಂತ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಬೆಳಗಾವಿಯ ಚನ್ನಮ್ಮ ವೃತ್ತದಲ್ಲಿ ಬಿಜೆಪಿ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ಹಾಗೂ ಮುಖಂಡರು ಭಾಗವಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರ್ಬಳಕೆ ಪ್ರಕರಣವು ರಾಜ್ಯದ ಇತಿಹಾಸದಲ್ಲೇ ಗಂಭೀರ ಹಗರಣಗಳಲ್ಲಿ ಒಂದಾಗಿದೆ. ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಎಲ್ಲರ ವಿರುದ್ಧ ಯಾವುದೇ ರಾಜಕೀಯ ಹಸ್ತಕ್ಷೇಪವಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರಾದ ಸಂಜಯ ಪಾಟೀಲ್, ಅರವಿಂದ ಪಾಟೀಲ್, ಮಹಾಂತೇಶ ದೊಡ್ಡಗೌಡರ್, ಬಿಜೆಪಿ ಜಿಲ್ಲಾ ಹಾಗೂ ಮಹಾನಗರ ಘಟಕದ ಮುಖಂಡರು, ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು, ಮಹಿಳಾ ಕಾರ್ಯಕರ್ತರು ಹಾಗೂ ಯುವ ಮೋರ್ಚಾ ಸದಸ್ಯರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಗೌಸ್ ಸನದಿ, ವಿಜಯ್ ಶಕ್ತಿ ನ್ಯೂಸ್, ಬೆಳಗಾವಿ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮಂತ್ರಿಮಂಡಲ ವಿಸ್ತರಣೆ ಮಾಡಿದ್ದಾರೆ. 187 ಕೋಟಿ ಹಣ ವಾಲ್ಮೀಕಿ ಹಗರಣದಲ್ಲಿ ನುಂಗಿದಂತ ನಾಗೇಂದ್ರ ಅವರಿಗೆ ಮತ್ತು ಮಂತ್ರಿ ಮಾಡಿದ್ದಾರೆ. ಸಾಕಷ್ಟು ಹಿರಿಯರ ಕಾಂಗ್ರೆಸ್ ನಾಯಕರಿಗೆ ಕೈ ಬಿಟ್ಟಾಗ ನಾಗೇಂದ್ರ ಅವರಿಗೆ ವಾಪಸ್ ಮಂತ್ರಿ ಸ್ಥಾನ ಕೊಡ್ಲಿಕ್ಕ ಏನ್ ಕಾರಣ ಅಂತ ನಮಗೆ ಪ್ರಶ್ನೆ ಬಿದ್ದಿದೆ. ಇದರ ಅರ್ಥ ಈ 187 ಕೋಟಿದಲ್ಲಿ ಡಿ ಕೆ ಸಿದ್ದರಾಮಯ್ಯ ಅವರ ಮತ್ತ ನಾಗೇಂದ್ರ DNS ಡಿ ಕೆ ಸಿದ್ದರಾಮಯ್ಯ ಮತ್ತ ನಾಗೇಂದ್ರ ಈ 3 ಮಂದಿ ಕೂಡಿ ಹಗರಣ ಮಾಡಿದಾರಂತ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂದ್ರ ಹಿಂದೂ ಸರ್ಕಾರ ಅಂತ ಸಿದ್ದರಾಮಯ್ಯ ಅವರ ಭಾಷಣ ಮಾಡ್ತಾ ಇದ್ರು, ಆದ್ರ
ನಾಗೇಂದ್ರ ಅವರೇ ಸರ್ಕಾರದಲ್ಲಿ ಮಂತ್ರಿಯಾಗಿ 187 ಕೋಟಿ ಹಣ ಸ್ವಹ ಆದ್ಮೇಲೆ ಮತ್ತ ಅವ್ರಿಗೆ ಮಂತ್ರಿ ಮಾಡುವಂತ ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು ಜಿಗಿಯೋದು ಕುಣಿಯೋದು ನೋಡ್ರ ನನ್ನಷ್ಟು ಸಜ್ಜನ ಯಾರು ಇಲ್ಲ ಅಂತ ತೋರಿಸುವಂತ ರಾಹುಲ್ ಗಾಂಧಿ ಅವ್ರಿಗೆ ನಂದು ಪ್ರಶ್ನೆ ಇದೆ. ಅಣ್ಣ ಅವರೇ, ಜಂತರ್ ಮಂತರ್ ಮೇಲೆ ಬಾಳ್ ಡಾನ್ಸ್ ಮಾಡ್ತೀರಿ, ನಾಗೇಂದ್ರ ಬಗ್ಗೆ ನೀವು ಯಾವ್ದು ಡಿಸ್ಕೋ ಮಾಡ್ತಿರೋ ಮತ್ ಯಾವ್ದು ಮಾರಿ ಮಾಡ್ತಿರೋ ನಾವು ನೋಡಕ್ ಸಜ್ಜಿದೀವಿ. ಯಾಕಂದ್ರ ಕರ್ನಾಟಕದಲ್ಲಿ ಇರುವಂತ ಸರ್ಕಾರ KPSC ಹಗರಣ ಇರ್ಬೋದು, ಸಾಕಷ್ಟು ಅಧಿಕಾರಿಗಳು ಆತ್ಮಹತ್ಯೆ ಇರ್ಬೋದು, ಭ್ರಷ್ಟಾಚಾರದಂತ ಯೂನಿವರ್ಸಿಟಿ ಯಾವ್ದಿದ್ರೆ ಅದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಅಂತ ಸರ್ಕಾರದಲ್ಲಿ ಇರುವಂತ ನಾಗೇಂದ್ರ ಅವ್ರಿಗೆ ಮಂತ್ರಿ ಮಾಡುವಂತ ಕೆಲಸ ಸರಿ ಅಲ್ಲ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ತೀವ್ರ ಹೋರಾಟ ಮಾಡ್ತಾ ಇದೆ. ಬೇಗನೆ ಅವ್ರ ರಾಜೀನಾಮೆ ತಗೋಬೇಕು, ಅವ್ರ ಮಂತ್ರಿಮಂಡಲದಿಂದ ಹೊರಗೆ ಹಾಕ್ಬೇಕು, ಇಲ್ಲಾಂದ್ರೆ ಇದ್ರಕ್ಕಿಂತ ತೀವ್ರ ಹೋರಾಟ ಭಾರತೀಯ ಜನತಾ ಪಾರ್ಟಿ ಮಾಡ್ಲಿಕ್ಕೆ ಸಜ್ಜಿದೆ.